ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಕುರಿತಂತೆ ಮಂಡ್ಯದ ವಿಸಿ ಫಾರಂನ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ BS ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸುಕಿನ ಜೋಳದ ಬೆಳೆಯನ್ನು ಬಾಧಿಸ್ತಾ ಇರತಕ್ಕಂತಹ ಬಿಳಿ ಸುಳಿ ರೋಗದ ಸಮಗ್ರ ರೋಗ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಮುಸುಕಿನ ಜೋಳ ಇತ್ತೀಚೆಗೆ ನಮ್ಮ ಭಾಗದ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಆಗಿದೆ. ಎಲ್ಲ ಭಾಗದಲ್ಲಿಯೂ ಕೂಡ, ಎಲ್ಲ ಪ್ರದೇಶದಲ್ಲಿಯೂ ಕೂಡ ಈ ಒಂದು ಮುಸುಕಿನ ಜೋಳದ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಇತ್ತೀಚೆಗೆ ಈ ಮುಸುಕಿನ ಜೋಳಕ್ಕೆ ಒಂದಷ್ಟು ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಆರಂಭದಲ್ಲಿ ಕೀಟದ ಸಮಸ್ಯೆಗಳು ಪ್ರಾರಂಭ ಆಯಿತು. ಸೈನಿಕ ಹುಳುವಿನ ಬಾಧೆ ಅಂತ ಹೇಳಿ ನಾವು ಕರಿತಾ ಇದ್ವಿ. ಇತ್ತೀಚೆಗೆ ಈ ಬಿಳಿ ಸುಳಿ ರೋಗ ಅಥವಾ ಬೂಜು ರೋಗ ಅನ್ನುವಂಥದ್ದು ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಕಳೆದ ವರ್ಷವೂ ಕೂಡ ಸಾಕಷ್ಟು ಬೆಳೆ ನುಕ್ಸಾನ ಆಯಿತು. ಮತ್ತು ಈ ಸಾಲಿನಲ್ಲಿಯೂ ಕೂಡ ಈಗಾಗಲೇ ಸಮಸ್ಯೆ ಪ್ರಾರಂಭ ಆಗಿದೆ. ಪ್ರಮುಖವಾಗಿ ಬೆಳೀತಾ ಇರತಕ್ಕಂತಹ ಈ ಒಂದು ಬೆಳೆಗೆ ಇಂಥ ದೊಡ್ಡ ಕಂಟಕ ಬಂದಿರತಕ್ಕಂಥದ್ದು ನಮ್ಮ ಕೃಷಿಕರಿಗೆ ಆರ್ಥಿಕವಾಗಿ ದೊಡ್ಡ ಹೊಡೆತವನ್ನು ತಂದುಕೊಡುತ್ತೆ. ಈ ನಿಟ್ಟಿನಲ್ಲಿ ಈ ರೋಗವನ್ನು ನಾವು ಸಮಗ್ರ ರೋಗ ನಿರ್ವಹಣೆಯಾಗಿ ಹೇಗೆ ಮಾಡಬಹುದು, ಇದು ಬಂದಂಥ ಸಂದರ್ಭದಲ್ಲಿ ಕೇವಲ ಸಿಂಪಡಣೆಯಿಂದ ಮಾತ್ರ ಇದನ್ನು ನಾವು ದೂರ ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಮ್ಮ ಭಾಗವನ್ನು ಬಿಟ್ಟು ಹೋಗಬೇಕು ಅಥವಾ ನಮ್ಮ ಬೆಳೆಯನ್ನು ಬಾಧಿಸಬಾರ್ದು ಅಂತ ಹೇಳಿದರೆ ಅನೇಕ ತರಹದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಆ ನಿರ್ವಹಣಾ ಕ್ರಮಗಳು ಯಾವ್ಯಾವು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಂಡ್ಯದ ವಿಸಿ ಫಾರಂನಲ್ಲಿ ಇರತಕ್ಕಂತಹ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ BS ಬಸವರಾಜು ಅವರು. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೆಕ್ಕೆಜೋಳ ಒಂದು ಬಹಳ ಆಪ್ತವಾದಂತಹ ಜನಪ್ರಿಯವಾದಂತಹ ಬೆಳೆ ಆಗ್ಬಿಟ್ಟಿದೆ ಸರ್. ಹೌದು. ಬಹುತೇಕ ನಮ್ಮ ಹಾಸನವೂ ಸೇರಿದಂತೆ ಸುತ್ತಮುತ್ತಲ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಬೆಳೆಯನ್ನ ಬೆಳೆಯಲಾಗುತ್ತೆ. ಈ ಮುಸುಕಿನ ಜೋಳ ಅನ್ನುವಂಥದ್ದು ಅಥವಾ ಮೆಕ್ಕೆಜೋಳ ಅಂತಕ್ಕಂಥದ್ದು ಈ ಭಾಗದ ಬೆಳೆ ಏನಲ್ಲ ಸರ್. ಅದು ಇದರ ಒಂದು ಹಿನ್ನೆಲೆ ಮತ್ತೆ ಇದು ಯಾವಾಗ ಪ್ರಾರಂಭ ಆಯಿತು, ಇದು ಯಾವ ದೇಶದ ಬೆಳೆ ಅನ್ನುವಂಥದ್ದನ್ನು ಒಂಚೂರು ಪರಿಚಯ ಮಾಡಿಕೊಡಿ ಸರ್. ಖಂಡಿತವಾಗಿಯೂ ಈ ಮುಸುಕಿನ ಜೋಳ ಮೂಲತಃವಾಗಿ ಇದು ದಕ್ಷಿಣ ಅಮೆರಿಕದ್ದು. ಅಲ್ಲಿ ಉಗಮವಾಗಿ ನಮ್ಮ ಭಾರತಕ್ಕೆ ಇದು ಬಂದು 3-4 ಶತಮಾನಗಳಾಯಿತು ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳ ಯಾಕೆ ಹೆಚ್ಚು ಪ್ರಚಲಿತವಾಗಿದೆ ಅಂತಂದ್ರೆ ಅದು ಕೇವಲ ಒಂದು ಕಾಲದಲ್ಲಿ ನಾವು ಆಹಾರವಾಗಿ ಬಳಸ್ತಾ ಇದ್ದೋ. ಈಗ ನಮ್ಮ ಒಂದು ಕೋಳಿಗಳೇನು ಸಾಕಣೆ ಮಾಡ್ತಾರೆ ಅದಕ್ಕೆ ಫೀಡು, ಜಾನುವಾರುಗಳಿಗೆ ಒಂದು ಫೀಡ್ ಏನಿದೆ ಅದನ್ನು ತಯಾರು ಮಾಡ್ತಾರೆ. ಜೊತೆಗೆ ಎಥನಾಲ್ ಅಂತ ಏನು ಇವತ್ತು ಜೈವಿಕ ಇಂಧನದ ಬೇಡಿಕೆ ಇದೆ, ಇವತ್ತಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾಗಿ ಇದನ್ನು ಅಲ್ಲೂ ಕೂಡ ಬಳಸುವಂತ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಇದನ್ನ ನಮ್ಮ ಭಾರತದಲ್ಲಿ ಸುಮಾರು 10 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಇದು ಕರ್ನಾಟಕದಲ್ಲಿ ತಗೊಂಡ್ರೆ 2 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಒಟ್ಟು 39 ಮಿಲಿಯನ್ ಟನ್ ಅಷ್ಟು ಬೀಜ ಉತ್ಪಾದನೆ ಆಗ್ತಾ ಇದೆ. ಆಮೇಲೆ ನಮ್ಮ ಒಂದು ಕರ್ನಾಟಕದಲ್ಲಿ 3.5 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ. ಈಗ ಯಾಕೆ ಇದನ್ನು ನಾವು ಹೆಚ್ಚಿಗೆ ನಾವು ಕಾಳಜಿ ಮಾಡ್ತಾ ಇದೀವಿ ಅಂತಂದ್ರೆ ಆಹಾರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಜೈವಿಕ ಇಂಧನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆವಾಗ ಇದನ್ನು ಕೂಡ ಒಂದು ಮೂಲವಾಗಿ ಬಳಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು ನಮ್ಮಲ್ಲಿರೋಂಥ ಒಂದು ಚಾಲೆಂಜ್ ಅಥವಾ ಒಂದು ಗುರಿ ಏನಪ್ಪಾ ಅಂತಂದ್ರೆ ಮುಂದಿನ 8-10 ವರ್ಷಗಳಲ್ಲಿ ಇದರ ಉತ್ಪಾದನೆ ದ್ವಿಗುಣಗೊಳಿಸುವಂತ ಒಂದು ಅವಶ್ಯಕತೆ ಇದೆ. ಅದು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಇದನ್ನ ಬೆಳಿಬೇಕು ಅಂತಂದ್ರೆ ಹೆಚ್ಚಿನ ಪ್ರದೇಶದಲ್ಲಿ ಮಳೆಯಾಶ್ರಿತವಾಗಿ ಬೆಳೀತಾ ಇದ್ದಾರೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಏನೋ ಅಂತ ಸಮಯದಲ್ಲಿ ನೀರು ಬೇಕಾಗುತ್ತೆ, ಬೋರ್ವೆಲ್ ಇರ್ಬೋದು, ಆ ರೀತಿಯಲ್ಲೂ ಕೂಡ ಕೊಟ್ಟು ಒಟ್ಟಿನಲ್ಲಿ ಇದನ್ನ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಇನ್ನು ಪ್ರಪಂಚದಲ್ಲಿ ತಗೊಂಡ್ರೆ ಅಮೆರಿಕ ಪ್ರಥಮ ಸ್ಥಾನವನ್ನು ಪಡೆದಿದೆ ಇದನ್ನ ಹೆಚ್ಚು ಸಾಗುವಳಿ ಮಾಡುವ. ಹೌದೌದು. ನಂತರ 2ನೇ ಸ್ಥಾನ ಚೀನಾ ದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಈ 3ನೇ ಸ್ಥಾನ ಅರ್ಜೆಂಟೈನಾ ಏನೋ ಒಂದು ದೇಶ ಇದೆ, ಅಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಜೊತೆಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ ಸರ್. ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲೇ ಹೆಚ್ಚಾಗಿ ಬೆಳೀತಾರ ಅಂತ? ಹೌದು, ಕರ್ನಾಟಕದಲ್ಲೂ ಕೂಡ ಹೆಚ್ಚಾಗಿ ಬೆಳೀತಾರೆ. ಮೊದಲೇ ಹೇಳ್ದಂಗೆ ಸುಮಾರು 2 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಈಗ ನಮ್ಮ ಕರ್ನಾಟಕದಲ್ಲಿ ಜಿಲ್ಲಾವಾರು ತಗೊಂಡ್ರೆ ಹಾವೇರಿ, ವಿಜಯನಗರ, ಬೆಳಗಾವಿ, ಗದಗ, ಕೊಪ್ಪಳ,
ದಾವಣಗೆರೆ, ಚಿತ್ರದುರ್ಗ, ಹಾಸನ, ವಿಜಯಪುರ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ, ಈಗ ಉದಾಹರಣೆಗೆ ಹಾವೇರಿ ತಗೊಂಡ್ರೆ 2 ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೆಯಲಾಗ್ತಾ ಇದೆ. ನಂತರದ ಸ್ಥಾನ ವಿಜಯಪುರ ಇದೆ. ಆಮೇಲೆ ಬೆಳಗಾವಿ, ಗದಗು, ಕೊಪ್ಪಳ, ದಾವಣಗೆರೆ, ಚಿತ್ರದುರ್ಗ, ಹಾಸನ ಏನಿದೆ ಸುಮಾರು 1.2 ಲಕ್ಷದಷ್ಟು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗ್ತಿದೆ ಸರ್. ನಮ್ಮ ಕರ್ನಾಟಕದಲ್ಲಿ ಇದರ ವಿಸ್ತೀರ್ಣ, ಉತ್ಪಾದನೆ ಮತ್ತು ಉತ್ಪಾದಕತೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಇದು 2024-25 ಅಂಕಿಅಂಶ ನೋಡಿದ್ರೆ ಕರ್ನಾಟಕದಲ್ಲಿ 19.14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಸುಮಾರು 66.79 ಲಕ್ಷ ಟನ್ ಅಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಸರ್. ಇದನ್ನ ಪ್ರಾಡಕ್ಟಿವಿಟಿ ಉತ್ಪಾದಕತೆ ತಗೊಂಡ್ರೆ 34.89 ರಷ್ಟು ಉತ್ಪಾದಕತೆ ಆಗ್ತಾ ಇದೆ ಸರ್. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇರತಕ್ಕಂತಹ ಈ ಮುಸ್ಕಿನ ಜೋಳದಲ್ಲಿ ಏನೆಲ್ಲ ಪೋಷಕಾಂಶಗಳು ಇದ್ದಾವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂತಂದ್ರೆ ಇದು ಪೋಷಕಾಂಶಗಳ ಆಗರವಾಗಿದೆ. ಅದರಿಂದ ಇದನ್ನ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಈಗ ತೇವಾಂಶ ತಗೊಂಡ್ರೆ, ಒಂದು ಒಣ ಮುಸ್ಕಿನ ಜೋಳ ತಗೊಂಡ್ರೆ ತೇವಾಂಶ 14.90 ಇರ್ತದೆ. ಇನ್ನು ಸಕ್ಕರೆ ಅಂಶ ತಗೊಂಡ್ರೆ 1.90 ಗ್ರಾಮ್ ಇರ್ತದೆ. ಇನ್ನು ಪ್ರೋಟೀನ್ ಹೆಚ್ಚಾಗಿರ್ತದೆ, 11.10 ಗ್ರಾಮ್ ಇರ್ತದೆ ಪ್ರೋಟೀನ್. ಇದು ಪ್ರತಿ 100 ಗ್ರಾಮ್ ಕಾಳಿನಲ್ಲಿ. ಇನ್ನು ಕೊಬ್ಬಿನ ಅಂಶ ತಗೊಂಡ್ರೆ 3.60 ಗ್ರಾಮ್ ಇರ್ತದೆ. ಇನ್ನು ಶಕ್ತಿ ಇದನ್ನ 342 ಕಿಲೋ ಕ್ಯಾಲರೀಸ್ ಅಂತ ಕರಿಬಹುದು. ಇನ್ನು ನಾರಿನ ಅಂಶನೂ ಕೂಡ ಇದೆ, ಸುಮಾರು 2.70 ಗ್ರಾಮ್ ನಾರಂಶ ಇದೆ. ಇನ್ನು ಕಬ್ಬಿಣದ ಅಂಶ ಇದು ಕೂಡ 2.30 ಮಿಲಿಗ್ರಾಮ್ ಇದೆ. ಕ್ಯಾಲ್ಸಿಯಂ ಇದೆ 10 ಮಿಲಿಗ್ರಾಮ್ನಷ್ಟು. ಥಯಾಮಿನ್ ಎಂಬ ಒಂದು ಅಂಶ ಇದೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಹೆಚ್ಚಿನ ಪೋಷಕಾಂಶ ಹೊಂದಿದೆ. ಹಾಗಾಗಿ ಇದನ್ನ ಕೋಳಿಗೆ ಒಂದು ಫೀಡ್ ಆಗಿ, ಮತ್ತೆ ಜಾನುವಾರುಗಳಿಗೆ ಫೀಡ್ ಆಗಿ, ಮತ್ತೆ ಜೊತೆಗೆ ಇದರಲ್ಲಿ 5 ಪ್ರಮುಖ ಉತ್ಪನ್ನಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಮ್ಮ ಮನುಷ್ಯನ ಬಳಕೆಗೋಸ್ಕರ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಪಾಪಡ್ಸ್ ಮಾಡ್ತಾರೆ, ಹಪ್ಪಳಗಳು, ನ್ಯೂಡಲ್ಸ್ ಬರ್ತಾ ಇದೆಯಲ್ಲ ಅದು, ಮತ್ತೆ ರವೆ, ಸೋಜಿ ರವೆ ಅಂತಾರೆ ನೋಡಿ, ಅದು, ಮತ್ತೆ ಹಿಟ್ಟು. ಇಷ್ಟನ್ನು ಕೂಡ ನಾವು ಒಟ್ಟಿನಲ್ಲಿ ಇದು ಒಂದು ಪರಿಪೂರ್ಣವಾದಂತಹ ಆಹಾರ ಅಂತ ಕರೆದೆ ತಪ್ಪಾಗಲಾರದು ಸರ್. ಸುಮಾರು 5 ತರಹದ ಪದಾರ್ಥಗಳನ್ನ ಮಾಡಿ ಮನುಷ್ಯರು ಕೂಡ ಇದರ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇದರಲ್ಲಿ ಇರತಕ್ಕಂತಹ ಪೋಷಕಾಂಶಗಳು, ಒಳ್ಳೆಯ ಪೋಷಕಾಂಶಗಳು ಇರುವ ಕಾರಣದಿಂದಾಗಿ ಇದನ್ನ ಮನುಷ್ಯರು ಕೂಡ ಬಳಕೆಯನ್ನ ಮಾಡಬಹುದಾಗಿದೆ. ಜೊತೆಗೆ ಕಾರ್ನ್ ಫ್ಲೇಕ್ ಅಂತ ಈಗಂತೂ ಮಕ್ಕಳು ಹಾಲಲ್ಲಿ ಹಾಕೊಂಡು ತಿಂತಾರೆ. ಹೌದು, ಅದು ಕೂಡ ಉತ್ತಮವಾದ ಪೋಷಕಾಂಶ. ಇನ್ನು ಇಷ್ಟು ಒಂದು ಒಳ್ಳೆಯ ಬೆಳೆ ಏನಿದೆಯೋ ಇದಕ್ಕೆ ನಮ್ಮನ್ನ ಕಾಡ್ತಾ ಇರತಕ್ಕಂಥದ್ದು ಈಗ ಈ ಬಿಳಿ ಸುಳಿ ರೋಗ ಅನ್ನುವಂಥದ್ದು, ಅಥವಾ ಡೌನಿ ಮಿಲಿಡ್ಯೂ ಅಂತ ಹೇಳಿ ಕರಿತೀವಿ, ಅಥವಾ ಬೂಜು ರೋಗ ಅಂತ ಹೇಳಿ ಕರಿತೀವಿ. ಏನ್ ಸರ್ ಇದು ರೋಗ? ಇದು ಒಂದು ಶಿಲೀಂಧ್ರ ರೋಗ. ಇದು ಮೊದಲನೇದಾಗಿ ಒಂದು ಮುಸ್ಕಿನ ಜೋಳದಲ್ಲಿ ಕಾಣಿಸಿಕೊಂಡಿದ್ದು ಯಾವಾಗ ಅಂತಂದ್ರೆ ಅಮೆರಿಕದಲ್ಲಿ 1950ನೇ ಇಸ್ವಿನಲ್ಲಿ ಕಂಡಿದೆ. ಅಲ್ಲಿ ಕೆಲವು ಸಂದರ್ಭದಲ್ಲಿ ಹೆಚ್ಚಾಗಿ ಸುಮಾರು $2.5 ಮಿಲಿಯನ್ ಅಷ್ಟು ನಷ್ಟ ಆಗಿದೆ. ಯಾಕೆಂದ್ರೆ ಇದು ಅತ್ಯಂತ ಭಯಾನಕವಾದಂತಹ ಒಂದು ರೋಗ. ಮಣ್ಣಿನಲ್ಲಿ ಸೇರ್ಕೊಂತು ಅಂತಂದ್ರೆ 5 ರಿಂದ 10 ವರ್ಷ ಆದ್ರೂ ಕೂಡ ಯಾವುದೇ ತೊಂದರೆ ಇಲ್ದಂಗೆ ಇರ್ತದೆ. ಆದ್ರಿಂದ ಇದು ಅತ್ಯಂತ ಅಪಾಯಕಾರಿ ರೋಗ. ನಂತರ ಈ ಆಫ್ರಿಕಾ ದೇಶಗಳಲ್ಲಿ 1975ರಲ್ಲಿ ಕಾಣಿಸ್ಕೊತ್ತು. ಇನ್ನು ನಮ್ಮ ಭಾರತ ದೇಶದಲ್ಲಿ 1981-82 ಆಸುಪಾಸಿನಲ್ಲಿ ಕಂಡು ಬಂತು ತಕ್ಷಣ ಇದು ಹೆಚ್ಚಿನ ಒಂದು ರೀತಿಯ ಉಲ್ಬಣ ಆಗಿರ್ಲಿಲ್ಲ. ನಾವು ಕೂಡ 4-5 ವರ್ಷ ನೋಡ್ತಾ ಇದ್ದೋ, 2 ಚಿಂದಲು ಕೂಡ ನೋಡ್ತಾ ಇದ್ದೋ, ಅಲ್ಲೊಂದು ಬೆಳಬೆಳಗಿರ್ತಾ ಇತ್ತು. ಅದನ್ನ ಹೆಚ್ಚಿಗೆ ಯಾರು ಕೂಡ ನಾವು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ನಿಯಂತ್ರಣ ಕೂಡ ಮಾಡಕ್ ಹೋಗ್ತಿರ್ಲಿಲ್ಲ. ಇವಾಗ ಏನಾಯ್ತು ಅಂತಂದ್ರೆ ಜೋಳ ಬಿಟ್ಟು ಜೋಳ ಅವಾಗ ಏನಾಯ್ತು ಅಂತಂದ್ರೆ ಇದು ಉಲ್ಬಣ ಹೆಚ್ಚಾಗಿದೆ. ವೈಜ್ಞಾನಿಕವಾಗಿ ಇದನ್ನ ಸೋರ್ಗಮ್ ಡೌನಿ ಮಿಲ್ಡ್ಯೂ ಅಂತ ಕರೀತಾರೆ. ಇದು ಸೋರ್ಗಮ್ ಅಂತ ಕರೆದ ತಕ್ಷಣ ಬರೀ ಹಿಂಗಾರಿ ಜೋಳ ಅಂತಾರ ಅದಕ್ಕೆ ಬರೋದಿಲ್ಲ. ಮುಸ್ಕಿನ ಜೋಳ ಮತ್ತೆ ಇತರೆ ಆಸರೆ ಬೆಳೆಗಳಿದಾವೆ, ಅದಕ್ಕೂ ಕೂಡ ಬರ್ತದೆ. ಜೋಳದ ಸಂಬಂಧಿ ಬೆಳೆಗಳಿಗೆ ಎಲ್ಲದಕ್ಕೂ ಖಂಡಿತ ಬರ್ತದೆ. ಇದನ್ನು ವೈಜ್ಞಾನಿಕವಾಗಿ ಪರನೋ ಸ್ಕ್ಲಿರೋಸ್ಪೋರಾ ಸೋರ್ಗೈ ಎಂಬ ಒಂದು ಶಿಲೀಂಧ್ರ. ಇದು ರೋಗಕಾರಕ, ಹೆಚ್ಚು ಅಪಾಯಕಾರಿಯಾಗಿದೆ. ಆಮೇಲೆ ರೋಗ ಆರಂಭಿಕ ಬೆಳವಣಿಗೆ ಏನಿರ್ತದೆ ಅಂತಂದ್ರೆ ಪ್ರಾರಂಭಿಕ ಹಂತ ಬಂತು ಅಂದ ತಕ್ಷಣ ಅದನ್ನು ಉದಾಸೀನ ಮಾಡ್ತು ಅಂತಂದ್ರೆ 80-90-100% ಇಳುವರಿ ಕೂಡ ನಷ್ಟ ಆಗೋ ಸಾಧ್ಯತೆ ಇದೆ ಸರ್. ರೋಗದ ಪ್ರಮುಖವಾದಂತಹ ಲಕ್ಷಣಗಳು ಯಾವ್ಯಾವು ಸರ್? ಇದನ್ನು ಹೇಗೆ ಗುರುತು ಮಾಡೋಂಥದ್ದು? ಸಾಮಾನ್ಯವಾಗಿ ರೈತರು ಬಿತ್ತನೆ ಮಾಡಿದಾಗ ಯಾವಾಗ ಒಂದು ಬೆಳೆಗೆ 15-20 ದಿನ ಸಸಿ ಆಗಿರ್ತದೆ ನೋಡಿ, ಅಂತ ಸಂದರ್ಭದಲ್ಲಿ ರೋಗ ಬಂದಿರ್ತದೆ. ಅಲ್ಲಿ ಎಲೆ ಹಿಂಭಾಗದಲ್ಲಿ ಒಂದು ಬೂಸ್ಟ್, ಈಗೇನು ಹೇಳಿದ್ನಲ್ಲ ಪರನೋ ಸ್ಕ್ಲಿರೋಸ್ಪೋರಾ ಸೋರ್ಗೆ ಎಂಬ ಶಿಲೀಂಧ್ರ ಏನಾಗ್ತದೆ, ಎಲೆ ಹಿಂಭಾಗದಲ್ಲಿ ಬೂಸ್ಟ್ ತರ ಅದು ಬೆಳ್ಕೊಂಡಿರ್ತದೆ. ಇದು ಹೇಗೆ ಅಂತಂದ್ರೆ ಒಂದು ಭಾಗದಲ್ಲಿ ಕಂಡ್ರೆ ಅಲ್ಲಷ್ಟೇ ಇರೋದಿಲ್ಲ,
ಇಡೀ ಗಿಡದಲ್ಲೇ ಅಂತರ್ವ್ಯಾಪಿಯಾಗಿ ಹರಡುತ್ತದೆ. ಆಮೇಲೆ ಇದು ರೋಗದ ತೀವ್ರತೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದರೆ 80-90% ಬೆಳೆ ಖಂಡಿತವಾಗಿ ನಷ್ಟ ಆಗ್ತದೆ. ಇನ್ನು ಎಲೆಗಳ ಮೇಲೆ ಹೆಂಗ್ ಕಾಣುತ್ತೆ ಅಂತಂದ್ರೆ ಉದ್ದವಾದ ಒಂದು ಹಳದಿ ಅಥವಾ ಬಿಳಿ ಪಟ್ಟೆ ಕಾಣ್ತಾ ಇರ್ತದೆ. ರೈತರು ನೋಡಿರ್ತಾರೆ, ಎಲೆ ಮೇಲೆ ಹಸಿರಿರ್ತದೆ, ಅಲ್ಲಲ್ಲಿ ಹಳದಿ ಪಟ್ಟೆ ಕಾಣ್ತಾ ಇರ್ತದೆ. ಇದು ರೋಗದ ಚಿಹ್ನೆ. ಇನ್ನು ಬೆಳಗಿನ ಸಮಯದಲ್ಲಿ ಎಲೆಯ ಕೆಳಭಾಗದಲ್ಲಿ ಅಂದ್ರೆ ನೀವು ನೋಡಿದ್ರೆ ಮೃದುವಾದ ಬಿಳಿ ತುಪ್ಪ ಅಂತಾರೆ ನೋಡಿ, ಆ ತರ ಹತ್ತಿ ಅಂತ ನೆಂದಿರಂತ ಒಂದು ಜಾಗ ಕಾಣ್ತಾ ಇರ್ತದೆ. ಇದು ಶಿಲೀಂಧ್ರದ ಬೂಸ್ಟಿನ ಪುಡಿಗಳು, ಕೊನೆಡಿ ಅಂತ ಕರಿತೀವಿ, ಅದು ಸ್ಪೊರಂಜಿಯಾ ಪೋರ್ ಅಂತ ಕರಿತೀವಿ, ಅದು ಬೆಳವಣಿಗೆ ಆಗಿರೋಂಥದ್ದು. ಆಮೇಲೆ ಅವು ಅಲ್ಲಿಂದ ಸ್ಪೊರಂಜಿಯಾ ಪೋರದ ಬಂದು ಕೊನೆಡಿ ಅಂತ ಕರಿತೀವಲ್ಲ, ಆ ರೋಗಾಣುಗಳ ಬೀಜಗಳು ರೆಡಿ ಇದಾವೆ ಅಂತ ಮುಂದೆ ಹರಡ್ಲಿಕ್ಕೆ. ಆಮೇಲೆ ಈ ಒಂದು ಬಾಧೆಯಿಂದ ಏನಾಗುತ್ತೆ ಅಂತಂದ್ರೆ ಗಿಡಗಳು ಸಂಪೂರ್ಣವಾಗಿ ಹಳದಿ ಆಗ್ತವೆ, ಅಂತ ಗಿಡಗಳು ಕುಬ್ಜವಾಗ್ತವೆ, ಮತ್ತೆ ಎಲೆಗಳೆಲ್ಲ ಸಣ್ಣ ಸಣ್ಣ ಆಗ್ತವೆ. ಅಗಲ ಪಟ್ಟೆ ಆಗೋದ್ ಬದಲು ಸಣ್ಣ ಸಣ್ಣದಾಗಿ ಬೆಳವಣಿಗೆ ಆಗ್ತವೆ. ನಂತರ ಆ ಇಡೀ ಗಿಡನೇ ಹಳದಿಯಾಗಿ ಆ ಒಂದು ಗಿಡ ರೋಗಗ್ರಸ್ತವಾಗ್ತದೆ, ಮತ್ತು ಆ ಒಂದು ಗಿಡ ಬೇರೆ ಗಿಡಗಳಿಗೆ ಅಥವಾ ಮಣ್ಣಿನಲ್ಲಿ ಸೇರ್ಕೊಳ್ಳೋಕೆ ಒಂದು ಆಸ್ಪದ ಆಗ್ತದೆ. ಇನ್ನು ರೋಗ ಬಾಧೆ ಹೆಚ್ಚಾದಾಗ ಏನಾಗುತ್ತೆ ಅಂತಂದ್ರೆ ಎಲೆಗಳ ಮೇಲೆ ಕೆಲವು ಸಂದರ್ಭದಲ್ಲಿ ಕಂದು ಬಣ್ಣದ ಗೆರೆ ಕೂಡ ಕಾಣಬಹುದು. ಆಮೇಲೆ ಮಧ್ಯ ದಿಂಡು ಕೂಡ ಅಲ್ಲಲ್ಲಿ ಕಂದು ಬಣ್ಣ ಗೆರೆಗಳು ಕಾಣ್ತವೆ. ಒಟ್ಟಿನಲ್ಲಿ ರೈತರು ಹೇಳ್ದಂಗೆ ಬಿಳಿ ಸುಳಿ, ಗಿಡ ಬೆಳ್ಳಗಾಗ್ತಾ ಇದೆ, ಹಳದಿ ಆಗ್ತದೆ ಅಂತಂದ್ರೆ ಈ ರೋಗ ಸಂಪೂರ್ಣವಾಗಿ ಅದು ಒಂದು ಗಿಡಕ್ಕೆ ಹರಡಿದೆ ಅಂತ. ಆಮೇಲೆ ಇಂಥ ಗಿಡಗಳಿಂದ ಯಾವುದೇ ಕಾರಣಕ್ಕೂ ತೆನೆ ಬರೋದಿಲ್ಲ, ಬರೋದೇ ಇಲ್ಲ. ಬೆಳವಣಿಗೆ ಸುಮ್ಮನೆ ಆಗ್ತಾ ಇರ್ತದೆ. ಅದನ್ನ ರೈತರು ಕೆಲವು ಸಂದರ್ಭ ಕಿತ್ತ ಹಾಕ್ತಾರೆ, ಕೆಲವು ಸಂದರ್ಭ ಅದನ್ನ ಕತ್ತರಿಸ್ಬಿಟ್ಟು ಜಾನುವಾರುಗಳಿಗೆ ಹಾಕ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅದು ಹೂ ಬಿಡೋದಿಲ್ಲ, ತೆನೆ ಆಗೋದಿಲ್ಲ. ಈ ರೋಗ ಪೀಡಿತ ಗಿಡಗಳಿರ್ತಾವಲ್ಲ ಸರ್, ಅದನ್ನ ಜಾನುವಾರುಗಳು ತಿಂದ್ರೆ ಏನು ತೊಂದರೆ ಆಗೋದಿಲ್ವ? ಏನಾಗಿದೆ, ಇದುವರೆಗೂ ಆ ಒಂದು ಸಂಶೋಧನೆ ಸರಿಯಾಗಿ ಮಾಡಿಲ್ಲ. ಕೆಲವು ಸಂದರ್ಭದಲ್ಲಿ ಜಾನುವಾರು ತಿಂದಾಗ ಸಗಣಿ ಏನು ಹಾಕುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಜಾನುವಾರು ಕಂಡು ಬರ್ಬೋದು. ಅದು ಸಮಸ್ಯೆ ಆಗ್ದಲೇ ಇರ್ಬೋದು. ಯಾಕಂದ್ರೆ ಸಗಣಿ ಒಂದ್ ಕಡೆ ಹಾಕಿದ್ಮೇಲೆ ಸಗಣಿರುವಂತ ಒಂದು ಅಂಶ ಏನಿದೆಯಲ್ಲ ಅದು ಸುಟ್ಟು ಅದು ನಾಶ ಆಗ್ಬೋದು. ಆದ್ರೆ ಬೆಳೆ ಬೆಳೀತಾರೆ ನೋಡಿ, ಅಲ್ಲಿ ಬಿಳಿ ಸುಳ್ಳಿ ಗಿಡಗಳು ಅಲ್ಲೆಲ್ಲ ಉಳಿದಾಗ ಅವನ ರೋಗಾಣುಗಳು ಮಣ್ಣಿ ಸೇರ್ಕೊಂಡು ಅದು ಹೆಚ್ಚೇ ಉಲ್ಬಣ ಆಗ್ತದೆ ಸರ್. ಇನ್ನು ಯಾವ ಹಂತದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ 10 ದಿನ ಆಗಿರ್ತದೆ, 15 ದಿನ ಆಗಿರ್ತದೆ, ಅಲ್ಲೊಂದಿನ ಬೆಳ್ಳಕ್ಕೆ ಕಾಣ್ತಾ ಇರ್ತದೆ, ಅಲ್ಲೊಂದಿಲ್ಲೊಂದು ಗಿಡ ಇದೆ ಬಿಡು ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ 15ರಿಂದ 20 ದಿನ ಏನಾಗಿದೆ, ಇದು ಬಹಳ ಮುಖ್ಯವಾದಂತ ಹಂತ. ಆ ಸಂದರ್ಭದಲ್ಲಿ ನೀವು ನಾಳೆ ಕೊಡಿತೀನಿ ನಾಡಿದ್ದು ಹೊಡಿತೀನಿ ಅಂತ ಅನ್ನಂಗೆಲ್ಲ ಸಿಂಪರಣೆನ ತಕ್ಷಣ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅವಾಗಿನ್ನು ಆ ಬೂಜು ಏನು ಹೇಳಿದ್ನಲ್ಲ ಎಲೆ ಭಾಗದಲ್ಲಿ ಆಗಿನ ಕಾಣಿಸ್ಕೊತಾ ಇರ್ತವೆ. ಆ ಸಂದರ್ಭದಲ್ಲಿ ನೀವು ಸಿಂಪಡಣೆ ಮಾಡಿದ್ರೆ ಆ ರೋಗಾಣುಗಳು ಸತ್ತೋಗ್ತವೆ, ಗಿಡ ಬೆಳವಣಿಗೆ ಆಗುತ್ತೆ. ಒಟ್ಟ ರೋಗಾಣು ಮಣ್ಣಿನಿಂದ ಬೇರ್ಗೆ ಹತ್ಕೊಂಡು ಗಿಡಕ್ಕೆ ಬರ್ತದೆ. ಕೆಲವು ಸಂದರ್ಭದಲ್ಲಿ ಗಾಳಿ ಬೀಸಿದಾಗ ಎಲೆಗಳಿಂದ ಎಲೆಗಳಿಗೆ ತಾಕು ಕೂಡ ಬರ್ಬೋದು. ಆದ್ರೆ ಮೂಲವಾಗಿ ಮಣ್ಣಲ್ಲಿಂದ ಇದ್ರೆ ಅಂತಂದ್ರೆ ಗಿಡಕ್ಕೆ ಹತ್ಕೊಂಡ್ಬಿಡ್ತದೆ. ಆದ್ರಿಂದ 15-20 ದಿನದಲ್ಲಿ ಒಂದು ರೋಗ ಕಾಣ್ದಲ್ಲಿರಲಿ ಯಾರು ಸಿಂಪಡಣೆ ಮಾಡ್ತಾರೆ ಆವಾಗ ನಂತರದ ಒಂದು ದಿನಗಳಲ್ಲಿ ಅದು ಹೆಚ್ಚಿಗೆ ಹರಡೋದಿಲ್ಲ. ಅಕಸ್ಮಾತ್ ಸ್ವಲ್ಪ ಕಾಣ್ತಿದೆ ಅಂತಂದ್ರೆ 10 ದಿನಗಳ ಅಂತರದಲ್ಲಿ ಮತ್ತೊಂದು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನ ಒಂದು 70-80% ನಿಯಂತ್ರಣ ಖಂಡಿತವಾಗಿ ಮಾಡಬಹುದು ಸರ್. ಯಾವ್ಯಾವ ಮೂಲಗಳಿಂದ ಈ ರೋಗ ಹರಡುತ್ತೆ ಸರ್? ಇದು ಈಗಿನ ಚರ್ಚೆ ಮಾಡ್ದಂಗೆ ಮಣ್ಣು, ಈಗ ರೈತರು ಬೆಳೆ ಬೆಳೀತಾರೆ, ಅಲ್ಲೇನಾಗುತ್ತೆ ಕೆಲವು ಸಂದರ್ಭದಲ್ಲಿ ರೋಗಾಣುಗಳು ಇರ್ತದೆ ಅಂತವನ್ನ ಅಲ್ಲೇ ಬಿಟ್ಬಿಡ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಮುಸ್ಕಿನ ಜೋಳವನ್ನ ಒಂದು ಮೇವ್ಗಾಗಿ ಬೆಳೀತಾರೆ, ಅವ್ರು ಯಾವುದೇ ಕಾರಣಕ್ಕೂ ಸಿಂಪಡಣೆ ಮಾಡೋದಿಲ್ಲ. ಎಲೆ ಮೇಲೆ ಇದ್ದಂತ ರೋಗಾಣುಗಳು ಏನ್ ಮಾಡ್ತಾವ ಅಂದ್ರೆ ಮಳೆ ಬಿದ್ದಾಗ ಗಾಳಿ ಬಿದ್ದಾಗ ಮತ್ತೆ ಮಣ್ಣಿಗೆ ಸೇರ್ಕತಾವಲ್ಲಿ, ಮೂಲವಾಗಿ ಮಣ್ಣಿನಿಂದ ಅದು ಹತ್ಕೊಳ್ಳುತ್ತೆ. ಇದು ಒಂದು ಬಹಳ ಮುಖ್ಯವಾದ ಅಂಶ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಣ್ಣಿನಲ್ಲಿ ಒಂದ್ಸಾರಿ ಕಂಡು ಬಂತು ಅಂತಂದ್ರೆ ರೈತರು ಮುಂದಿನ ಹಂಗಾಮಿನಲ್ಲಿ ಬೆಳೆಯುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಬೀಜೋಪಚಾರ ಮಾಡಿರ್ಲೇಬೇಕು. 15-20 ದಿನದಲ್ಲಿ ರೋಗ ಕಾಣದಲ್ಲಿರಲಿ ಸಿಂಪಡಣೆ ಮಾಡಲೇಬೇಕು. ಒಟ್ಟಿನ ಮೊದಲನೇದಾಗಿ ಮಣ್ಣಿಂದ ಹರಡುತ್ತೆ. ಎರಡನೇದು ಗಾಳಿಯಿಂದ ಹೇಳ್ದಂಗೆ ಎಲೆಗಳ ಮೇಲೆ ರೋಗಾಣುಗಳು ಏನು ಕೊನಿಡಿ ಅಂತ ಏನು ಹೇಳಿದ್ನಲ್ಲ, ಅದು ಗಾಳಿ ಬೀಸ್ತು ಅಂತಂದ್ರೆ ಸುಮಾರು ಕಿಲೋಮೀಟರ್ಗೂ ಹೋಗಿ ಎಲೆಗಳ ಮೇಲೆ ಬೀಳ್ಬೋದು ಅಥವಾ ಮಣ್ಣಿ ಸೇರ್ಕೋಬಹುದು. ಇನ್ನು ಮೂರನೇದು ಸೋಂಕಿತ ಬೀಜಗಳು. ಈಗ ಬೀಜ ನಾವು ಕಟಾವು ಮಾಡಿದ್ಮೇಲೆ ಆ ಬೀಜಲು ಕೂಡ ಸ್ವಲ್ಪ ಪ್ರಮಾಣ ಸೇರ್ಕೊಳ್ಳುತ್ತೆ. ಹೆಚ್ಚಿನ ಪ್ರಮಾಣ ರೋಗಾಣುಗಳು ಮಣ್ಣಲ್ಲಿರ್ತದೆ, ಸ್ವಲ್ಪ ಪ್ರಮಾಣ ಬೀಜಲು ಸೇರ್ಕೊಳ್ಳುತ್ತೆ. ಆದ್ರಿಂದ ಬೀಜೋಪಚಾರ ಮಾಡುವಾಗ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. 4ನೇದು ಪರ್ಯಾಯ ಕಳೆಗಳಿಂದ. ಉದಾಹರಣೆಗೆ ಹುಲ್ಲು, ಗ್ರಾಸ್ ಅಂತ ಏನ್ ಕರಿತೀವಲ್ಲ ಅದು ಇರ್ಬೋದು, ಮತ್ತೆ ಮುಸ್ಕಿನ ಜೋಳ, ಮತ್ತೆ ಹಿಂಗಾರಿ ಜೋಳ, ಗೋವಿನ ಜೋಳ, ಮತ್ತೆ ಒಂದು ಈ ಆಫ್ರಿಕನ್ ಟಾಲೆ ಅಂತ ಬೆಳಿತಾರೆ ನೋಡಿ, ಇವೆಲ್ಲ ಕೂಡ ಆಶ್ಚರ್ಯ ಆಗ್ಬಿಡ್ತವೆ. ಎಲ್ಲಿ ಸಿಂಪಡಣೆ ಮಾಡೋದಿಲ್ಲ ಅವು ಆಶ್ಚರ್ಯ ಆಗ್ತವೆ. ಆಮೇಲೆ ಅದರಿಂದ ಎಲ್ಲಿ ತಾಕು ನೀವು ಬೆಳೆದಿರ್ತೀರಲ್ಲ ಅಲ್ಲಿ ಹುಲ್ಲಿದ್ರೆ
ಅದಕ್ಕೂ ಕೂಡ ಕೆಲವು ಸಿಂಪಡಣೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆ ಹುಲ್ಲನ್ನೆಲ್ಲ ಕತ್ತರಿಸ್ಬಿಟ್ಟು ಅದೊಂದು ಆಶ್ರಯ ಗಿಡವಾಗಿ ಆಗಬಾರ್ದು ಈ ರೀತಿ. ಆಮೇಲೆ ಕೆಲವು ಸಂದರ್ಭದಲ್ಲಿ ಬೀಜೋಪಚಾರ ಮಾಡ್ತಾರೆ. ಬೀಜೋಪಚಾರ ಮಾಡುವಾಗ ಏನಾಗ್ತದೆ ಅಂತಂದರೆ, ಈಗಂತೂ ಬರೀ ಮೆಟಲಾಕ್ಸಿಲ್ ಅಂತ ಒಂದು ಶಿಲೀಂಧ್ರ ನಾಶಕ ಬರ್ತದೆ. ಮೆಟಲಾಕ್ಸಿಲ್ ಅನ್ನೋದು ಬೀಜೋಪಚಾರಕ್ಕೆ ಅನುಕೂಲ ಆಗೋದಿಲ್ಲ. ಇದೇನಿದ್ರೂ ಬೇರೆ ಬೆಳೆಗಳಲ್ಲಿ ಸಿಂಪಡಣೆ ಮಾಡಲಿಕ್ಕೆ ಸಪ್ರೇಟಾಗಿ ಬಂದಿದೆ. ಬೀಜೋಪಚಾರ ಮಾಡಬೇಕು ಅಂತಂದರೆ ಮೆಟಲಾಕ್ಸಿಲ್ ಮ್ಯಾನ್ಕೋಜಬ್ ಯುಕ್ತ ಶಿಲೀಂಧ್ರವನ್ನು ನಾವು ಬಳಸಬೇಕಾಗುತ್ತೆ. ಆಮೇಲೆ ಎರಡನೇದಾಗಿ ಗೊಬ್ಬರ ಹಾಕುವಾಗ ರೈತರು ಪೊಟ್ಯಾಷಿಯಂ ಹಾಕಲ್ಲ. ಕೆಲವು ಸಂದರ್ಭದಲ್ಲಿ ಬರೀ DAP ಹಾಕೋದು, ಕೆಲವು ಸಂದರ್ಭದಲ್ಲಿ 20-20-0-13 ಹಾಕೋದು. ಪೊಟ್ಯಾಷ್ ಯುಕ್ತ ಗೊಬ್ಬರವನ್ನು ಬೆಳೆಸಿ, ಉದಾಹರಣೆಗೆ 10-26-26 ಇರ್ಬೋದು. ಅಥವಾ DAP ಹಾಕಿದ್ರೆ ಕೆಲವು ಸಂದರ್ಭ ಮ್ಯೂರೇಟ್ ಆಫ್ ಪೊಟ್ಯಾಷ್ ಹಾಕೋದು. ಒಟ್ಟ ಪೊಟ್ಯಾಷ್ ಇರಬೇಕು. ಪೊಟ್ಯಾಷ್ ಇದ್ರೆ ರೋಗ ಕೀಟ ತಡ್ಕೊಳ್ಳೋ ಶಕ್ತಿ ಅದಕ್ಕಿರ್ತದೆ ಸರ್. ಇನ್ನು ಈ ರೋಗಕ್ಕೆ ಅನುಕೂಲಕರವಾದಂತಹ ವಾತಾವರಣ ಯಾವುದು ಸರ್? ಬಹಳ ಒಂದು ಪ್ರಮುಖವಾದಂತಹ ಒಂದು ಪ್ರಶ್ನೆ ಇದು. ಯಾಕೆಂತಂದ್ರೆ ಇವತ್ತು ಈಗ ನಮ್ಮ ಹಾಸನ ಜಿಲ್ಲೆ ತಗೊಂಡ್ರೆ ಆಲೂರು ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವಾಗಲೂ ಒಂದು ತಂಪಾದ ವಾತಾವರಣ ಇರ್ತದೆ, ತೇವಾಂಶ ಹೆಚ್ಚಿಗೆ ಇರ್ತದೆ. ಮುಖ್ಯವಾಗಿ ತೇವಾಂಶದ ಸಾಂದ್ರತೆ 80-90% ಇತ್ತು ಅಂತಂದ್ರೆ, ಜೊತೆಗೆ 5-6 ಗಂಟೆಗಳ ಕಾಲ ಒಂದು ಮೋಡ ಕವಿದ ವಾತಾವರಣ ಆಗಿರ್ತದೆ. ಆಮೇಲೆ ನಿರಂತರ ತುಂತುರು ಮಳೆ ಬೀಳ್ತಾ ಇರ್ತದೆ. ಇದು ಪ್ರಮುಖವಾಗಿ ಈ ರೋಗಕ್ಕೆ ಅನುಕೂಲವಾದಂತ ಒಂದು ಅಂಶ ಸರ್, ವಾತಾವರಣ. ಆಮೇಲೆ ಈ ಒಂದು ತೇವಾಂಶ ಎಲೆಗಳ ಮೇಲೆ ಹೆಚ್ಚು ಸಮಯ ಅಲ್ಲಿ ಹಿಡಿದಿಟ್ಕೊಂಡ್ಬಿಟ್ರೆ ಅದು ಅಲ್ಲಿರುವಂತಹ ಒಂದು ರೋಗಾಣುಗಳು ಅದು ಒಂದು ಮೊಳಕೆ ಹೊಡೆದು ಎಲೆಗಳಿಗೆ ಒಳಗಡೆ ಹೊಕ್ಕು ರೋಗವನ್ನ ಹರಡ್ಲಿಕ್ಕೆ ಒಂದು ಆಸ್ಪದ ಆಗ್ತದೆ ಸರ್. ಆಮೇಲೆ ಉಷ್ಣಾಂಶದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಹಗಲಿನ ಉಷ್ಣಾಂಶ ಏನಿದೆಯಲ್ಲ 20-25 ಡಿಗ್ರಿ ಇತ್ತು ಅಂತಂದ್ರೆ ಈ ರೋಗಕ್ಕೆ ಬಹಳ ಅನುಕೂಲ. ಅದಕ್ಕಿಂತ ಜಾಸ್ತಿ ಇದ್ರೆ ತೊಂದರೆ ಇಲ್ಲ, ಸ್ವಲ್ಪ ಹೆಂಗೋ ರೋಗಾಣುಗಳು ಕೆಲವು ಕಡಿಮೆ ಆಗ್ತದೆ. ಆಮೇಲೆ ರಾತ್ರಿ ಉಷ್ಣಾಂಶ ತಗೊಂಡ್ರೆ 12-15 ಡಿಗ್ರಿ ಇತ್ತು ಅಂತಂದ್ರೆ ಇಂಥ ಸಂದರ್ಭದಲ್ಲೂ ಕೂಡ ಈ ರೋಗ ಹೆಚ್ಚು ಉಲ್ಬಣ ಆಗುತ್ತೆ ಸರ್. ಈಗ ನಮ್ಮ ಜಮೀನಿನಲ್ಲಿ ಏನಾದರೂ 1 ಅಥವಾ 2 ಗಿಡ ಕಾಣಿಸ್ತು ಅಂತ ಹೇಳಿ ರೋಗ ಬಂದಿರೋ ಅಂಥದ್ದು, ತಕ್ಷಣ ಏನು ಮಾಡಬೇಕಾಗುತ್ತೆ ರೈತರು? ಕೆಲವು ಸಂದರ್ಭದಲ್ಲಿ ಆ ಒಂದು ಗಿಡದ ಮೇಲೆ ರೋಗಾಣುಗಳು ಹೆಚ್ಚಿನ ಒಂದು ಸಾಂದ್ರತೆಯಲ್ಲಿ ಅವು ಅಲ್ಲಿದ್ದಾವೆ ಅಂತ ನಮಗೆ ತಿಳಿತದೆ. ಅಂತ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಕಿತ್ತು ಆ ಪ್ಲಾಸ್ಟಿಕ್ ಹಾಕಿ ದೂರ ಎಸೆಯೋದೊಂದು. ನಂತರ ಅದೇ ದಿನ ಅಥವಾ ಮರುದಿನ ಅದೇ ದಿನ ಭಾರಿ ಒಳ್ಳೇದು ಸಿಂಪಡಣೆ ಮಾಡಬೇಕಾಗ್ತದೆ. ಇಡೀ ತಾಕೆ ಸಿಂಪಡಣೆ ಮಾಡಬೇಕು. ಅಕಸ್ಮಾತ್ ನೀರು ನಿಂತಿದ್ರೆ ನೀರು ಬಸ್ತುವಾಗ ಮಾಡಬೇಕಾಗುತ್ತೆ. ಅವಾಗ ಮುಂದಿನ ದಿನಗಳಲ್ಲಿ ಏನು ಸಸಿಗಳ ಸಂಖ್ಯೆ ಸಾಯದನ್ನ ನಾವು ಕಡಿಮೆ ಮಾಡಬಹುದು ಸರ್. ಈಗ 1-2 ಕಾಣ್ತು ಅಂತ ಅಂದ್ರೆ ಅದು ನಾವು ಬಿಡ್ಲಿಕ್ಕೆ ಹೋಗ್ಲೇಬಾರ್ದು. ಕಿತ್ತುಬಿಟ್ಟು ಅದನ್ನ ಆ ಒಂದು ರೋಗಾಣುಗಳನ್ನ ಮಣ್ಣೇನಿದೆಯಲ್ಲ ಅಲ್ಲೆಲ್ಲ ಉದಿಸ್ಕೊಂಡ್ ಬರಬಾರ್ದು. ಕಿತ್ತು ಅಲ್ಲ ಜಾಗದಲ್ಲ ಕವರ್ಗೆ ಹಾಕೊಂಡ್ಬಿಡ್ಬೇಕು. ಆಮೇಲೆ ದೂರ ತಗೊಂಡೋಗಿ ನಾಶ ಮಾಡ್ಬೇಕಾಗುತ್ತೆ. ಈ ಬಿತ್ತನೆ ಮಗ್ಗಿಂತ ಮುನ್ನ ಬೀಜೋಪಚಾರ ಮಾಡೋದ್ರಿಂದ ಏನಾದ್ರೂ ಇದನ್ನು ತಡಿಬಹುದಾ? ಖಂಡಿತವಾಗೂ. ಯಾಕೆ ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಅಂದ್ರೆ ಒಂದು 100ಕ್ಕೆ 4-5 ಭಾಗ ಮಾತ್ರ ಬೀಜದಿಂದ ಹರಡುವಂತ ಸಾಧ್ಯತೆ ಇರ್ತದೆ. ಆದ್ರೂ ಕೂಡ ನಾವು ಯಾವುದೇ ರೀತಿಯ ಒಂದು ಉದಾಸೀನ ಬೇಡ, ನಿರ್ಲಕ್ಷ್ಯ ಮಾಡೋದು ಬೇಡ. ಬೀಜೋಪಚಾರ ಮಾಡ್ಕೊಳ್ಳೋದು ಬಹಳ ಸುಲಭ. ಬೀಜೋಪಚಾರ ಮಾಡೋಂಥದ್ದು ಈಗ 1 kg ಬೀಜಕ್ಕೆ ಮೆಟಲಾಕ್ಸಿಲ್ M 31.8% ಇರ್ತದೆ. ಅದ್ರ ಜೊತೆಗೆ ಮ್ಯಾನ್ಕೋಜಬ್ ಅಂತ ಒಂದಿದೆ. ಈಗ ಮೆಟಲಾಕ್ಸಿಲ್ ಕೇವಲ ಅದನ್ನೇ ಮಾಡ್ತೀವಿ ಅಂತಂದ್ರೆ ಅದರ ಸಾಂದ್ರತೆ ಅದು 31.8 ಇದ್ರೆ ಅದನ್ನಷ್ಟೇ ಮಾಡಬಹುದು. ಅದನ್ನ 1 kg ಬೀಜಕ್ಕೆ 2.4 ಮಿಲಿ ಹಾಕೊಂಡ್ರೆ ಸಾಕು. ಅಥವಾ ಕೆಲವು ಸಂದರ್ಭದಲ್ಲಿ ಮೆಟಲಾಕ್ಸಿಲ್ ಮ್ಯಾನ್ಕೋಜಬ್ ಯುಕ್ತ ಸಂಯುಕ್ತ ಶಿಲೀಂಧ್ರನಾಶಕ ಸಿಗ್ತದೆ. ಅದಾದ್ರೆ 1 kg ಬೀಜಕ್ಕೆ 3 ಗ್ರಾಮ್ ಹಾಕೊಂಡ್ಬಿಟ್ಟು ಬೀಜೋಪಚಾರ ಮಾಡಿದ್ದು ಬಹಳ ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಇದನ್ನ ಕೇವಲ ರೈತರಷ್ಟೇ ಅಲ್ಲ, ಅವನ ಕಂಪ್ನಿಯವರು ಬೀಜವನ್ನ ಸೀಲ್ ಮಾಡಿ ಒಂದು ಪ್ಯಾಕೆಟ್ ಮಾಡುವಾಗ ಬೀಜೋಪಚಾರ ಮಾಡೇ ಮಾಡಬೇಕಾಗುತ್ತೆ. ಅವಾಗ ಏನಾಗ್ತದೆ, ಆ ಒಂದು ಬೀಜದಿಂದ ಬರುವಂತ ಒಂದು ಸಾಧ್ಯತೆ 99 ಭಾಗ ಕಡಿಮೆ ಆಗುತ್ತೆ. ನಂತರ ಅದನ್ನ ಯಾವ ಮಣ್ಣಿಗೆ ಹಾಕ್ತಿವಿ ಮಣ್ಣಿನಿರೋದು ಹತ್ಕೋಬಹುದು. ಈಗ ಮೆಟಲಾಕ್ಸಿಲ್ ಒಂದನ್ನ ಬೀಜೋಪಚಾರ ಮಾಡಿದ್ರೆ ಸಾಕಾಗುತ್ತೆ ಸರ್? ಏನಾಗಿದೆ ಸರ್, ಅದು ಮೆಟಲಾಕ್ಸಿಲ್ ಕೆಲವು ಸಾಂದ್ರತೆ ಮೇಲೆ ನಿರ್ಣಯ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಮೆಟಲಾಕ್ಸಿಲ್ ಏನಿದೆ ಕೇವಲ ಅದನ್ನು ಬಳಸ್ತಾ ಸಂದರ್ಭದಲ್ಲಿ ಅದು ಯಶಸ್ಸು ಕೊಂಡಿಲ್ಲ. ಅದರಿಂದ ನಾವು ವಿಜ್ಞಾನಿಗಳಿಗೆ ಏನ್ ಮಾಡ್ತಿದ್ವಿ ಅಂತಂದ್ರೆ ಮೆಟಲಾಕ್ಸಿಲ್ ಮ್ಯಾನ್ಕೋಜಬ್ ಯುಕ್ತ ಶಿಲೀಂಧ್ರನಾಶಕವನ್ನು ತಗೊಂಡು ಬೀಜೋಪಚಾರ ಮಾಡಿ ಅಂತ ಹೇಳ್ತಾ ಇದೀವಿ ಸರ್. ಈಗ ಇದು ಬಿಳಿ ಸುಳಿ ಬಂದ ತಕ್ಷಣ ಇದು ರೋಗನೇ ಅಂತ ಹೇಳಿ ನಾವು ಗುರುತು ಮಾಡಲಿಕ್ಕೆ ಯಾವ ಸಮಯ ಉತ್ತಮವಾದದ್ದು? ಸಾಮಾನ್ಯವಾಗಿ
ಬಿಸಿಲು ಜಾಸ್ತಿ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಬೆಳಿಗ್ಗೆ ಒಂದು 6 8 ಗಂಟೆ ಒಳಗಡೆ ಅಲ್ಲಿ ತಾಕಕ್ಕೆ ಹೋಗಿ ಸ್ವಲ್ಪ ಹಂಗ ನೋಡಿದ್ರೆ ಎಲೆ ನೀಳವಾಗಿರ್ತವೆ, ತಳಭಾಗದಲ್ಲಿ ಒಂಥರ ಏನೋ ತುಪ್ಪ ಬೂಜು ಬೆಳೆದಂಗೆ ಕಾಣ್ತಾ ಇರ್ತದೆ. ಆ ಸಮಯ ಕರೆಕ್ಟ್ ಆಗಿ ಅವಾಗ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪರಣೆಯನ್ನ ಮಾಡ್ಬೇಕಾಗ್ತದೆ. ನಾವೇನ್ ಶಿಫಾರಸು ಮಾಡ್ತಾ ಇದೀವಿ ಅದೆಲ್ಲ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ. ಹಾಗಾಗಿ ನೀವೆಲ್ಲಿ ಸಿಂಪರಣೆ ಮಾಡಿದ್ರು ಕೂಡ ಇಡೀ ಗಿಡನ ವಿಷ ಆಗುತ್ತೆ, ರೋಗಾಣುಗಳು ಸತ್ತೋಗ್ತವೆ. ಈ ಕಳೆಗಳು ಒಂದಷ್ಟು ಇದಕ್ಕೆ ಆಶ್ರಯ ಕೊಡುತ್ತೆ ಅಂತೇಳಿ ಹೇಳಿದ್ರಿ ಸರ್. ಯಾವೆಲ್ಲ ಕಳೆಗಳು ಈ ಒಂದು ಬೂಜು ರೋಗ ಅಥವಾ ಈ ಬಿಳಿಸುಳಿ ರೋಗಕ್ಕೆ ಆಶ್ರಯವನ್ನು ಕೊಡುತ್ತೆ? ಇದು ನಾನು ಹೇಳ್ದಂಗೆ ಈಗ ಜಾನ್ಸನ್ ಹುಲ್ಲು ಅಂತ ಕರೀತಾರೆ, ಸೂಡಾನ್ ಹುಲ್ಲು ಅಂತ ಕರೀತಾರೆ. ಒಟ್ಟಿನಲ್ಲಿ ಈ ಒಂದು ಮುಸ್ಕಿನ್ ಜೋಳದ ಜಾತಿಯ ಹುಲ್ಲುಗಳು ಜೊತೆಗೆ ಮುಸ್ಕಿನ್ ಜೋಳದ ಜಾತಿಯ ಕೆಲವು ಬೆಳೆಗಳು ಇವು ಇದಕ್ಕೆ ಒಂದು ಆಶ್ರಯ ಕೊಡ್ತವೆ. ಆದ್ರಿಂದ ಮುಸ್ಕಿನ್ ಜೋಳ ಬೆಳೆದಿದ್ಮೇಲೆ ನಾವು ಬೇರೆ ಬೆಳೆ ಬೆಳೆದು ಹಾನಿಯನ್ನು ಕಡಿಮೆ ಮಾಡ್ಕೋಬಹುದು ಸರ್. ಈಗ ರೋಗ ಹೆಚ್ಚಾಗ್ತಾ ಇದೆ, ಇದು ಮುಂದಿನ ದಿವಸಗಳಲ್ಲಿ ಆರ್ಥಿಕವಾಗಿ ನಷ್ಟ ಆಗುತ್ತೆ ಅಂದಾಗ ತಾವು ಸಿಂಪಡಣೆಯನ್ನ ಮಾಡಿ ಅಂತ ಹೇಳಿ ಖಂಡಿತ ಸರ್. ಯಾವ ಸಂದರ್ಭದಲ್ಲಿ ಏನು ಸಿಂಪಡಣೆಯನ್ನ ಮಾಡಬೇಕು? ಇವತ್ತಿನ ದಿನಗಳಲ್ಲಿ ರೈತ ಬಾಂಧವರು ಗಮನಿಸಬೇಕು, ಬೀಜೋಪಚಾರ ಕಡ್ಡಾಯ ಮಾಡಬೇಕಾಗ್ತದೆ. ಈ ಬೀಜೋಪಚಾರ ಮಾಡಬೇಕು ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ನಾವು ಮೆಟಲಾಕ್ಸಿಲ್ ಮ್ಯಾಂಕೋಜೋಬ್ ಯುಕ್ತ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ ಸರ್. ನಂತರ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಯಾವಾಗ ಅಂತಂದ್ರೆ ಬಿತ್ತನೆಯಾದ 15ರಿಂದ 20 ದಿನಗಳಲ್ಲಿ ಕಡ್ಡಾಯವಾಗಿ ಮಾಡಬೇಕು. ರೋಗ ಕಾಣ್ತಾ ಇಲ್ಲ ಬಿಡು ಅನ್ನಂಗಿಲ್ಲ. 15ರಿಂದ 20 ದಿನಗಳಲ್ಲಿ ಕಡ್ಡಾಯವಾಗಿ ಮೆಟಲಾಕ್ಸಿಲ್ ಮ್ಯಾಂಕೋಜೋಬ್ ಯುಕ್ತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಅದನ್ನ 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕೊಂಡ್ಬಿಟ್ಟು ಎಲೆ ತಳಭಾಗ ಮೇಲ್ಭಾಗ ಸಮರ್ಪಕವಾಗಿ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಅಂದ ತಕ್ಷಣ ನನ್ನ ಜಮೀನಲ್ಲಿ ಇನ್ನೂ ಸಣ್ಣ ಗಿಡ ದೊಡ್ಡ ಗಿಡ ಬಂದಿಲ್ಲ ಬಿಡು ಅಂತ ಅನ್ನೋಂಗಿಲ್ಲ. ಎಲ್ಲೆಲ್ಲಿ ಮುಸ್ಕಿನ್ ಜೋಳ ಇದೆ ಬಿತ್ತನೆಯಾದ 15-20 ದಿನಗಳಲ್ಲಿ ಒಂದು ಸಿಂಪಡಣೆ ಕಡ್ಡಾಯವಾಗಿ ಆಗಲೇಬೇಕು. ಕಾರಣ ನಾನು ಹೇಳ್ದಂಗೆ ಬೀಜೋಪಚಾರ ಏನು ಮಾಡಿರ್ತಾರೆ ನೋಡಿ, ಆ ಒಂದು ಬೀಜೋಪಚಾರದ ಒಂದು ಶಿಲೀಂಧ್ರನಾಶಕದ ಅಂಶ ಭಾಳ ಹೆಚ್ಚಿನ ಇರೋದಿಲ್ಲ, ಅಲ್ಲಿ ಇರೋ ರೋಗಾಣುಗಳು ಸಾಯಿಸಿರ್ತದೆ. ಆದರೆ ನೀವು ಬಿತ್ತನೆ ಮಾಡಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ಬೀಜ ಕತ್ಕೊಂಡ್ಬಿಡ್ತವೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂತಂದರೆ ಬೀಜೋಪಚಾರ ಮಾಡಿದ್ರು ಕೂಡ 15-20 ದಿನಗಳು ಕಡ್ಡಾಯವಾಗಿ ಸಿಂಪಡಣೆ ಮಾಡಲೇಬೇಕು ಪ್ರತಿಯೊಬ್ಬರು. ರೋಗ ಕಂಡಿಲ್ಲ, ಇನ್ನೂ ಗಿಡ ಹಸಿರಾಗಿದೆ ಬಿಡು ಅಂತ ಅನ್ನೋಂಗಿಲ್ಲ. ಎರಡನೇ ಸಿಂಪಡಣೆ ಕೆಲವು ಸಂದರ್ಭ ಬೇಕಾಗ್ತದೆ. ಯಾವಾಗ ಅಂತಂದ್ರೆ ಸೋನೆ ಹಿಡಿದಿದೆ, ತೇವಾಂಶ ಜಾಸ್ತಿ ಇದೆ ಅಂತ ಸಂದರ್ಭದಲ್ಲಿ ಮತ್ತೆ ರೋಗಾಣುಗಳು ಉಲ್ಬಣ ಆಗ್ತವೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ಏಕಕಾಲದಲ್ಲಿ ಸಿಂಪಡಣೆ ಮಾಡಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಎರಡನೇ ಸಿಂಪಡಣೆ 25-30 ದಿನ ಒಳಗಡೆ ಮತ್ತೊಂದು ಸಿಂಪಡಣೆ ಮಾಡಬೇಕಾಗ್ತದೆ. ಇದರಲ್ಲಿ ನಾವು ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಡೈಫೆನ್ಕೊನಜೋಲ್ ಯುಕ್ತ ಒಂದು ಶಿಲೀಂಧ್ರ ನಾಶಕ ಬರ್ತದೆ. 2 ಶಿಲೀಂಧ್ರ ನಾಶಕಗಳ ಮಿಶ್ರಣ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದನ್ನ ಪ್ರತಿ ಲೀಟರ್ಗೆ 1 ಮಿಲಿ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಿದ್ರೆ ಖಂಡಿತವಾಗೂ ಈ ರೋಗವನ್ನ ಒಂದು ಹಂತಕ್ಕೆ ನಾವು ತಡೆಗಟ್ಟಬಹುದು. ಇಲ್ಲಿ ಏನಪ್ಪ ರೈತರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಅಷ್ಟೇ ಸಿಂಪಡಣೆ ಮಾಡ್ಕೊಳ್ಳೋದು, ಅಕ್ಕಪಕ್ಕದವ್ರು ನನ್ಗೆ ಇನ್ನೂ ಬಂದಿಲ್ಲ ಅನ್ನೋದು, ಆಮೇಲೆ ನಾನು ತಡವಾಗಿ ಬಿತ್ತನೆ ಮಾಡ್ತೀನಿ ಅನ್ನೋದು, ನಾನು 1 ತಿಂಗಳಾದ್ಮೇಲೆ ಸಿಂಪಡಣೆ ಮಾಡ್ತೀನಿ ಅನ್ನೋದು, ಇವೆಲ್ಲ ಮಾಡ್ತು ಅಂತಂದ್ರೆ ಸಿಂಪಡಣೆ ಯಾರು ಮಾಡಿರ್ತಾರೆ ಆ ಒಂದು ಅಂಶ ಏನಿದೆ ಅದು ಕೇವಲ 10 ದಿನ ಇರ್ತದೆ. ಅದಾದ ನಂತರ ಯಾರು ಸಿಂಪಡಣೆ ಮಾಡಿರೋದಿಲ್ಲ ಅಲ್ಲಿಂದ ಖಂಡಿತವಾಗೂ ಬರುತ್ತೆ. ಅದನ್ನ ಸಿಂಪಡಣೆ ಮಾಡ್ಕೊಳ್ಳೇಬೇಕಾಗುತ್ತೆ ಸರ್. ಪ್ರಾರಂಭದಲ್ಲೇ ತಾವು ಹೇಳಿದ್ರಿ ಸರ್, ಇದನ್ನ ಒಂದು ಪ್ರಕಾರವನ್ನು ಅನುಸರಿಸಿ ನಾವು ಹತೋಟಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲಾ ಕಡೆನೂ ವ್ಯಾಪಕವಾಗಿ ಬರ್ತಾ ಇರತಕ್ಕಂತಹ ಈ ಬಿಳಿಸುಳಿ ರೋಗವನ್ನ ನಾವು ನಿಯಂತ್ರಣದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಸಮಗ್ರ ರೋಗ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಸಮಗ್ರ ರೋಗ ನಿರ್ವಹಣೆ ಅಂತ ಅಂದ್ರೆ ಏನು, ಯಾವ್ಯಾವ ಪ್ರಕಾರಗಳನ್ನ ಇಲ್ಲಿ ಅನುಸರಿಸಬೇಕಾಗುತ್ತೆ? ಸಮಗ್ರ ರೋಗ ನಿರ್ವಹಣೆ ಅಂತಂದ್ರೆ ರೋಗ ನಿರ್ವಹಣೆಯ ಎಲ್ಲಾ ವಿಧಾನಗಳನ್ನ ಒಟ್ಟುಗೂಡಿಸ್ಕೊಂಡು ಹಂತ ಹಂತವಾಗಿ ನಾವು ಅಳವಡಿಸ್ಕೊಂಬರೋಂಥಕ್ಕೆ ಸಮಗ್ರ ನಿರ್ವಹಣೆ ಅಂತ ಕರಿತೀವಿ. ಈಗ ಮೊದಲನೇದಾಗಿ ನಾವು ರೋಗ ನಿರೋಧಕ ತಳಿ ಬಳಕೆ ಮಾಡೋಕ್ಕಾಗ್ತದೆ. ಸುಮಾರು ವರ್ಷಗಳಿಂದಲೂ ಕೂಡ ಮೊದಲು ಈ ರೋಗ ಕಂಡು ಬಂದಿರಲಿಲ್ಲ. ಆವಾಗ ಹೆಚ್ಚಿನ ಇಳುವರಿ ಕೊಡುವಂತಹ ತಳಿಗಳಿಗೆ ಪ್ರಾಮುಖ್ಯತೆ ನಾವು ಕೊಟ್ಟಿದ್ರು. ಅದು ಸಂಕರಣ ತಳಿ ಇರ್ಬೋದು, ಹೈಬ್ರಿಡ್ ಇರ್ಬೋದು, ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದು. ಇವತ್ತೇನಾಗಿದೆ ಅಂತಂದ್ರೆ ರೋಗದ ನಿರೋಧಕ ಶಕ್ತಿ ಸ್ವಲ್ಪ ಪ್ರಮಾಣದ ತಡ್ಕೊಳ್ಳುವಂಥ ಗುಣನೂ ಕೂಡ ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಪ್ರಾರಂಭಿಕ ಹಂತದಲ್ಲಿ ರೋಗವನ್ನು ತಡ್ಕತ್ತು ಅಂತಂದ್ರೆ ನಂತರ ದಿನಗಳಲ್ಲಿ ಸ್ವಲ್ಪ ಸಿಂಪಡಣೆ ಮಾಡ್ಕೊಂಡು ನಾವು ಹೇಗೋ ಅದನ್ನು ದಾಟಿಸಬಹುದು. ಆದ್ರಿಂದ ರೋಗ ನಿರೋಧಕ ತಳಿನ ಬಳಕೆ ಮಾಡೋದು ಬಹಳ ಮುಖ್ಯವಾಗಿದೆ. ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸಂಕರಣ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ, MH 14-138 ಅಂತ. ಇದು ಸ್ವಲ್ಪ ತಡ್ಕೊಳ್ಳುತ್ತೆ, ಅಂದ್ರೆ ಸಿಂಪಡಣೆ ಮಾಡಂಗಿಲ್ಲ ಅನ್ನೋದಲ್ಲ, ಬೀಜೋಪಚಾರ ಮಾಡೋದು ತಡೀತದೆ ಅನ್ನೋಂಗಿಲ್ಲ. ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ರೋಗ ಬಂದು ಸ್ವಲ್ಪ ತಡ್ಕೊಳ್ಳುತ್ತೆ, ಅದು ಸಿಂಪಡಣೆ ಕಡ್ಡಾಯ.
ಹಾ ಹಾ ಮೊದಲು ಏನು ಸಿಂಪಡಣೆ ಮಾಡಿದ್ನಲ್ಲ ಅದು ಕಡ್ಡಾಯ. ಉದಾಹರಣೆ ಕರೋನಾ ತಡ್ಕೊಳ್ಳೋ ಶಕ್ತಿ ಕೆಲವು ಮನುಷ್ಯರಲ್ಲಿ ಇತ್ತು, ಹಂಗನ್ಬಿಟ್ಟು ಮಾಸ್ಕ್ ಹಾಕೊಳ್ಳಂಗಿಲ್ಲ ಅನ್ನಂಗಿಲ್ಲ, ರೋಗ ಬಂದ್ರೆ ಪಕ್ಕ ಹೋಗಿ ನಿಂತ್ಕೊಳ್ಳಿ ಅಂತ ಅನ್ನಂಗಿಲ್ಲ. ಅದೇ ರೀತಿ ಕೆಲವು ತಡ್ಕೊಳ್ಳೋ ಶಕ್ತಿ ಇರುವಂತ ಒಂದು ತಳಿಗಳನ್ನ ಅಥವಾ ಸಂಕಣ ತಳಿಗಳನ್ನ ರೈತರು ಬೆಳಿಬೇಕಾಗ್ತದೆ. ಎರಡನೇದಾಗಿ ಗುಣಮಟ್ಟದ ಬೀಜ ಬಹಳ ಚೆನ್ನಾಗಿ ಇದಿರಬೇಕು. ವೈಜ್ಞಾನಿಕವಾಗಿ ಹೇಳ್ತೀವಿ 15% ಇಳುವರಿ ಹೆಚ್ಚಾಗಬೇಕು ಅಂತಂದ್ರೆ ಆ ಒಂದು ಬೀಜದಲ್ಲಿ ಆ ಒಂದು ತಳಿಯಲ್ಲಿ ಆ ಒಂದು ಉತ್ತಮ ಗುಣಧರ್ಮ ಇರಬೇಕು ಅಂತ ಹೇಳ್ತೀವಿ, ಅಂತ ನಾವು ಬಳಸಬೇಕಾಗುತ್ತೆ ಸರ್. ಆಮೇಲೆ ಬೀಜೋಪಚಾರ ಬಹಳ ಮುಖ್ಯವಾಗಿ. ಬೀಜವನ್ನ ನಾವು ಸಂಸ್ಕರಣೆ ಮಾಡುವಾಗ ಬೀಜೋಪಚಾರ ಇಟ್ಕೋಬೇಕಾಗ್ತದೆ. ಹಾಕುವಾಗ ಬೀಜೋಪಚಾರ ಮಾಡಿ ಹಾಕಿದ್ರೆ ಒಂದು 3ನೇ ಹಂತದಲ್ಲಿ ನಾವು ತಡೆಗಟ್ಟಂಗೆ ಆಗುತ್ತೆ ಸರ್. ಆಮೇಲೆ ಮುನ್ನೆಚ್ಚರಿಕೆ ಸಿಂಪರಣೆ ಅಂದ ತಕ್ಷಣ 15-20 ದಿನದಲ್ಲಿ ಸಿಂಪರಣೆ ಮಾಡಲೇಬೇಕು. ಅದಾದ್ಮೇಲೆ 25-30 ದಿನ ಒಳಗಡೆ ಸಿಂಪರಣೆ ಮಾಡಲೇಬೇಕು. ಕಾಣ್ತಾ ಇಲ್ಲ ರೋಗ ಅಥವಾ ವಾತಾವರಣದಲ್ಲಿ ಬಿಸಿಲಿದೆ ಮಳೆ ಇಲ್ಲ ಅಂತ ಅನ್ನೋಂಗಿಲ್ಲ, ಯಾಕೆಂದ್ರೆ ರೋಗಾಣುಗಳಿರೋದು ಮಣ್ಣಿನಲ್ಲಿ. ಇದೊಂದು. ಆಮೇಲೆ ಬೆಳೆ ಪರಿವರ್ತನೆ ಬಹಳ ಕಡ್ಡಾಯ. ಬೆಳೆ ಪರಿವರ್ತನೆ ಮಾಡಬೇಕು ಅಂತಂದ್ರೆ ಏಕದಳ ಜಾತಿಯ ಒಂದು ಮುಸ್ಕಿನ ಜೋಳದ ಬೆಳೆ ಅಥವಾ ಕಳೆ ಏನಿದೆ ಅಲ್ಲಿ ಆ ರೋಗಾಣು ಬಂತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೆಲವು ಸಲ ರಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳಿಬಹುದು, ದ್ವಿದಳ ಧಾನ್ಯಗಳು ಬೆಳಿಬೇಕು, ಮತ್ತೆ ಕೆಲವು ತರಕಾರಿಗಳು ಬೆಳಿಕೋಬೇಕು. ಅವಾಗ ಏನಾಗ್ತದೆ, ಈ ರೋಗಾಣುಗಳಿಗೆ ಅದು ಹೆಚ್ಚಿನ ಉಲ್ಬಣ ಆಗೋದಿಲ್ಲ, ಆಹಾರ ಇರೋದಿಲ್ಲ. ಅವಾಗ ಮುಂದಿನ ಒಂದು ವರ್ಷಗಳಲ್ಲಿ ಇದರ ಒಂದು ತೀವ್ರತೆ ಕಡಿಮೆ ಆಗ್ತದೆ ಸರ್. ಆಮೇಲೆ ಬೇಸಿಗೆ ಒಂದು ಬೆಳೆ ತೆಗೆದ ಮೇಲೆ ಆಳುವ ಗುಳೆ ಮಾಡಬೇಕು. ಆಳುವ ಗುಳೆ ಮಾಡೋದು ಏನಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿರುವಂತಹ ರೋಗಾಣುಗಳೆಲ್ಲ ನಾವು ಹೊರಗಡೆಗೆ ಸೂರ್ಯನ ಪ್ರಖರತೆಗೆ ಒಳಪಡಿಸಿ ಅವಾಗ ರೋಗಾಣುಗಳ ಒಂದು ಸತ್ತೋಗ್ತವೆ ಸರ್. ಆಮೇಲೆ ಸ್ವಚ್ಛತೆ ಬಹಳ ಮುಖ್ಯ. ಸುತ್ತಲೂ ಬರೀ ಕಳೆ ಇದೆ, ಕಸ ಎಲ್ಲ ಇದೆ ಅಂತಂದಾಗ ಈ ತೇವಾಂಶ ಅಲ್ಲಲ್ಲಿ ಶೇಖರಣೆ ಆಗುತ್ತೆ, ರೋಗ ಹೆಚ್ಚು ಉಲ್ಬಣೆ ಆಗುತ್ತೆ. ಆಮೇಲೆ ಗೊಬ್ಬರ ನಾನು ಮೊದಲೇ ಹೇಳ್ದಂಗೆ ಪೊಟ್ಯಾಶ್ ಹೆಚ್ಚಿರುವಂಥ ಗೊಬ್ಬರ ಹಾಕಿದ್ರೆ ಈ ಒಂದು ಸಮತೋಲನ ಗೊಬ್ಬರ ಒಟ್ಟಿನಲ್ಲಿ ಬಳಕೆ ಮಾಡಿದ್ರೆ ಖಂಡಿತವಾಗೂ ಈ ಒಂದು ರೋಗವನ್ನು ನಿರ್ವಹಣೆಯನ್ನ ಸಮರ್ಪಕವಾಗಿ ಮಾಡ್ಕೋಬಹುದು ಸರ್. ಈ ಮೆಕ್ಕೆಜೋಳವನ್ನು ಬಾಧಿಸ್ತಾ ಇರತಕ್ಕಂಥ ಈ ಬಿಳಿ ಸುಳಿ ರೋಗ ಏನಿದೆಯೋ ಸರ್, ಇದು ಕೇವಲ ಕೃಷಿಕರಿಗೆ ಅಷ್ಟೇ ಅಲ್ಲ, ವಿಜ್ಞಾನಿಗಳಿಗೂ ಕೂಡ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದು ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ಹಂಗಾಮಿನಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಯಾವೆಲ್ಲ ಒಂದಷ್ಟು ಕ್ರಮಗಳನ್ನ ನಮ್ಮ ಕೃಷಿಕರು ಅನುಸರಿಸಬೇಕು? ಇವತ್ತೇನಾಗಿದೆ ಸರ್, ತಾವು ಹೇಳ್ದಂಗೆ ಮುಂದಿನ ಹಂಗಾಮುಗಳಲ್ಲಿ ಬರಬಾರ್ದು ಅಂತ ಹೇಳಬೇಕು ಅಂತಂದರೆ ಅದು ಎಲ್ಲೆಲ್ಲಿ ಆ ತಾಕಿನಲ್ಲಿ ಕಂಡು ಬಂದಿದೆ ಅದು ಸುಮಾರು 4-5-6 ವರ್ಷ ಇದ್ದೇ ಇರ್ತದೆ ಸರ್. ಬರಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಏನು ಮಾಡ್ಬೋದು ಅಂತಂದರೆ ಅದರ ಒಂದು ತೀವ್ರತೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಬರ್ಬೇಕು. ಈಗ ಒಂದು ಹಂಗಾಮದಲ್ಲಿ ಮುಸ್ಕಿನ ಜೋಳ ಬೆಳಿತೀರಿ, ಮುಂದಿನ ಹಂಗಾಮದಲ್ಲಿ ಮತ್ತೆ ಮುಸ್ಕಿನ ಜೋಳ ಬೆಳೆದ್ರೆ ಅದಕ್ಕೆ ಆಹಾರ ಸಿಗ್ತಲ್ಲ, ಅಂಥವ್ರ ರೈತರು ಸ್ವಲ್ಪ ತಡೆಗಟ್ಕೋಬೇಕಾಗುತ್ತೆ. ಬದಲಾಗಿ ಒಂದ್ಸರಿ ತಗೊಳ್ಳಿ, ಅದನ್ನ ಬೆಳ್ಕೊಂಡು ನೀವು ಜಾನುವಾರುಗಳಿಗೆ ಏನು ಬೇಕೋ ಅದನ್ನ ಬೆಳ್ಕೊಂಡು ಆಹಾರವಾಗಿ ಮಾಡ್ಕೊಳ್ಳಿ. ಮುಂದೆ ಹಂಗಂದು ಮತ್ತೆ ಬೆಳೆದ್ರೆ ರೋಗ ಹೆಚ್ಚಾಗುತ್ತೆ, ಬೆಳೆನೂ ಬರೋದಿಲ್ಲ. ಆದ್ರಿಂದ ನಂತರ ದಿನಗಳಲ್ಲಿ ದ್ವಿದಳ ಧಾನ್ಯ ಬೆಳೆಗಳನ್ನ ಮಾಡೋಂಥದ್ದು ಬಹಳ ಮುಖ್ಯವಾಗಿದೆ ಸರ್. ಆಮೇಲೆ ಕೆಲವು ಪ್ರಮಾಣಿತ ಕಾರ್ಯಾಚರಣೆ ವಿಧಾನಗಳನ್ನ ನಾವು ಈಗ ರೈತ ಶಿಫಾರಸು ಮಾಡ್ತಾ ಇದೀವಿ. ಅದನ್ನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಕರಿತೀವಿ. ಏನಪ್ಪಾ ಮಾಡಬೇಕು ಅಂತಂದ್ರೆ ಆಳುವೆ ಉಳುಮೆ ಮಾಡಿ, ನಾನು ಅಲ್ಲೇ ಹೇಳಿದ್ದೀನಿ ಮಾಗಿ. ಅವಾಗ ಏನಾಗುತ್ತೆ ಅಂತಂದ್ರೆ ಈ ರೋಗಾಣುವಿನ ಒಂದು ಕಣಗಳು ಏನಂತಾರೆ ಅದನ್ನು ವೈಜ್ಞಾನಿಕ ಊಸ್ಪೋರ್ ಅಂತ ಕರಿತವೆ. ಅದು ಮೂಲವಾಗಿ ಮಣ್ಣಲ್ಲಿರ್ತವೆ, ಅವು ನಾಶವನ್ನು ಮಾಡಬಹುದು ಬಿಸಿಲಿನ ಶಾಖಕ್ಕೆ. ಆಮೇಲೆ ಎರಡನೇದಾಗಿ ಮುಸ್ಕಿನ ಜೋಳನ ಪದೇ ದಯವಿಟ್ಟು ಬೆಳಿಬೇಡಿ, ಬೆಳೆ ಪರಿವರ್ತನೆ ಮಾಡಲೇಬೇಕು. ಕೆಲವು ಸಂದರ್ಭದಲ್ಲಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಮೇವು ಬೇಕೇ ಬೇಕು ಅಂತ ಬೆಳ್ಕೊತಾರೆ, ಮೇವಿಗೋಸ್ಕರ ಬೇರೆ ಒಂದು ಪರ್ಯಾಯ ವಿಧಾನ ಕಂಡು ಹಿಡ್ಕೊಳ್ಳಿ ಅಲ್ವಾ. ಹುಲ್ಲಿದ್ದಾವೆ ಮತ್ತೆ ಕೆಲವು ದ್ವಿದಳ ಇದ್ದಾವೆ ಅಂತ ಕಂಡು ಹಿಡ್ಕೊಳ್ಳಿ, ಆದ್ರಿಂದ ರೋಗ ಹೆಚ್ಚಾಗುತ್ತೆ ಅಲ್ವಾ. ಆಮೇಲೆ ಇನ್ನು ಕೆಲವು ಸಂದರ್ಭದಲ್ಲಿ ಇಲ್ಲಪ್ಪ ನನ್ನ ಜಮೀನಲ್ಲಿ ಜಾಸ್ತಿನೇ ಆಗಿದೆ ಅಂದ್ರೆ 1-2 ವರ್ಷ ಆ ಮುಸ್ಕಿನ ಜೋಳ ಬೆಳೆಯಲೇಬಾರ್ದು. ಬೆಳೀತು ಅಂತಂದ್ರೆ ಹೆಚ್ಚಾಗಿ ರೋಗ ಕಂಡು ಬರ್ತದೆ, ಒಂದು ಗಿಡನೂ ಸಿಗೋದಿಲ್ಲ. ಅದನ್ನ ದಯವಿಟ್ಟು ರೈತರು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಬೆಳೆ ಪರಿವರ್ತನೆ ಹೇಳಿದೆ, ಇಲ್ಲಿ ಏನಾಗ್ತದೆ ಅಂತಂದ್ರೆ ರಾಗಿನೂ ಕೂಡ ಹಾಕ್ಬೋದು ಮುಸ್ಕಿನ ಜೋಳ ನಂತರ. ಆಮೇಲೆ ದ್ವಿದಳ ಧಾನ್ಯ ಬೆಳೆಗಳು ಸೋಯಾ ಅವರೆ, ಅಲಸಂದೆ, ತೊಗರಿ ಇದನ್ನೆಲ್ಲ ಬೆಳವಣಿಗೆ ಮಾಡಬಹುದು ಸರ್. ಇನ್ನು ಉತ್ತಮವಾದ ಬೇಸಾಯ ಪದ್ಧತಿ ಕೊಟ್ಟಿಗೆ ಗೊಬ್ಬರ. ಆಮೇಲೆ ಕೆಲವು ಉಪಯುಕ್ತವಾದ ಸೂಕ್ಷ್ಮ ಜೀವಾಣುಗಳಿದಾವೆ, ಟ್ರೈಕೋಡರ್ಮಾ ಹಾಕಂಥದ್ದು, ಸೂಡೋಮೋನಾಸ್ನ ಒಂದು 200 kg ಅಂತ ಒಂದು 8 ಬಂಕ್ರಿಗೆ ಒಂದು 5 kg ಅಷ್ಟು ಸೂಡೋಮೋನಾಸು ಜೊತೆಗೆ ಟ್ರೈಕೋಡರ್ಮಾ ಮಿಶ್ರ ಮಾಡಿ ಹಾಕಂಥದ್ದು. ಆಮೇಲೆ ಬಸಿಗವಲೆ ಬಹಳ ಮುಖ್ಯ. ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಚೆನ್ನಾಗಿ ಮಟ್ಟವಾಗಿ ಹಾಕ್ಬಿಡ್ತಾರೆ, ಅಲ್ಲಲ್ಲೇ ದೋಣಿ ಸಾಲು ಮಾಡಿರೋದಿಲ್ಲ. ದಯವಿಟ್ಟು ದೋಣಿ ಸಾಲು ಮಾಡಲೇಬೇಕು, ಯಾಕೆಂದ್ರೆ ತೇವಾಂಶ ಬೇಕು, ನಿಲ್ಬಾರದು. ಹಾಗಾಗಿ ಬಸ್ಸಿಗಾಲು ಮಾಡ್ಕೊಂಡ್ರೆ ನೀರನ್ನ ಬಸ್ ತೋಗಂಗೆ ಮಾಡ್ಕೊಂಡು ತೇವಾಂಶನ ಆ ಒಂದು ತಾಕಿನಲ್ಲಿ ಕಡಿಮೆ ಮಾಡ್ಕೋಬಹುದು ಸರ್. ಇನ್ನು ಹಸಿರೆಳೆ ಗೊಬ್ಬರ ಯಾರು ಬೆಳೆಯಲ್ರು. ಮೊದಲೆಲ್ಲ ಮುಸ್ಕಿನ ಜೋಳ
ರಾಗಿ ಹಾಕಿದ್ರೆ ಅಕ್ಕಡಿ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ರು. ಈಗಲೂ ಕೂಡ ಮಾಡ್ಕೊಳ್ಳಿ, ಬಾರಿ ಒಳ್ಳೇದು. ಒಂದ್ ಪಕ್ಷ ಮುಸ್ಕಿನ ಜೋಳ ಹೋಗೇ ಬಿಡ್ತು ಅಂತಂದ್ರೆ ಅಕ್ಕಡಿ ಇದ್ರೆ ಆ ಬೆಳೆನಾರ ಬರ್ತದೆ. ಕೆಲವು ಸಲ ಮುಸ್ಕಿನ ಜೋಳ ತುಂಬಾ ಭಾಗ ಹೋಯ್ತು ಅಂತಂದ್ರೆ ಅದನ್ನ ಕತ್ತರಿಸ್ಬಿಟ್ಟು ಬೇಕಾದ್ರೆ ನಾವು ಮೇವುಗಾರ ಬಳಸ್ಕೋಬಹುದು. ಆ ದ್ವಿದಳ ಬೆಳೆಗಳು ಬರ್ತವೆ. ಇನ್ನು ಮೇವಿಗಾಗಿ ಬೆಳೆಯಂತ ಒಂದು ಜೋಳ ಏನಿದೆಯಲ್ಲ ಅದಕ್ಕೂ ಕೂಡ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಈಗ ನಾವು ಡೆಕ್ಕನ್ ಅಂತ ಹಾಕ್ತಿವಿ, ಮತ್ತೆ ಬೇರೆ ಬೇರೆ ತಳಿಗಳನ್ನ ನಾವು ಹಾಕ್ತಿವಿ ಅಂತಂದ್ರೆ ಬೀಜೋಪಚಾರ ಮಾಡಂಗಿಲ್ಲ ಅಂತ ಅಲ್ಲ, ಬೀಜೋಪಚಾರ ಮಾಡಬೇಕು. ಕಡ್ಡಾಯವಾಗಿ ಪ್ರಾರಂಭಿಕ ಹಂತದಲ್ಲಿ ಸಿಂಪಡಣೆ ಮಾಡ್ಕೊಳ್ಳೇಬೇಕು. ಯಾಕೆಂತಂದು ನೀವು ಕಟಾವು ಮಾಡೋ ಹಂತದಲ್ಲಿ ಒಂದು ಶಿಲೀಂಧ್ರ ನಾಶಕದ ಅಂಶ ಇರೋದಿಲ್ಲ, ಆದ್ರೆ ಬೆಳೆ ಬೆಳವಣಿಗೆ ಆಗ್ಬೇಕಲ್ಲ. ಹಾಗಾಗಿ ಒಂದು ಮೇಘ ಬೆಳೆಯಂತ ಒಂದು ಮುಸ್ಕಿನ ಜೋಳ ಕೂಡ ನಾವು ಬೀಜೋಪಚಾರ ಮಾಡಬೇಕು, ಸಿಂಪಡಣೆ ಮಾಡಬೇಕಾಗುತ್ತೆ ಸರ್. ಇನ್ನು ಕೆಲವು ಸಂದರ್ಭದಲ್ಲಿ ಅಂಥದ್ದಲ್ಲಿ ಅಲ್ಲಿ ತೆನೆಗಳು ಬರ್ತವೆ ನೋಡಿ, ಆ ತೆನೆನ ಮತ್ತೆ ಬೀಜವಾಗಿ ಬಳಸ್ತಾರೆ ರೈತರು. ಅದು ಆಗಬಾರ್ದು, F2 ಅಂತ ಕರೀತಾರೆ ಅದನ್ನ ದಯವಿಟ್ಟು ಆಗಬೇಡಿ. ಯಾಕೆಂತಂದ್ರೆ ಅದಕ್ಕೆ ನೀವು ಯಾವ ಸಿಂಪಡಣೆ ಮಾಡೋದಿಲ್ಲ. ಕೆಲವು ಸಂದರ್ಭದಲ್ಲಿ ರೋಗಾಣುಗಳು ಬೀಜಕ್ಕೆ ಹೊಂಟ್ಕೊಂಡು ಅಲ್ಲಿಂದ ಮತ್ತೆ ಮಣ್ಣಿ ಸೇರ್ಕೋಬಹುದು, ಮತ್ತೆ ಬರ್ಬೋದು. F2 ಸಂತತಿಯನ್ನು ದಯವಿಟ್ಟು ಬೆಳಿಬೇಡಿ. ಇನ್ನು ಬಿತ್ತನೆ ಬೀಜ ಉತ್ಪಾದಕ ಸಂಸ್ಥೆ ಏನಿದಾರಲ್ಲ ಅವರು ಕೂಡ ಕಡ್ಡಾಯವಾಗಿ ಬೀಜೋಪಚಾರ ಕೈಗೊಳ್ತಾರೆ. ಅದನ್ನ ಕೈಗೊಳ್ಳಲೇಬೇಕು, ಅದನ್ನ ಖಾತ್ರಿಪಡಿಸ್ಕೋಬೇಕು ನಮ್ಮ ರೈತ ಬಾಂಧವರು. ಆಮೇಲೆ ಈ ಶಿಲೀಂಧ್ರನಾಶಕ ಸಿಂಪಡಣೆ ಏನು ಹೇಳಿದ್ನಲ್ಲ ಕಡ್ಡಾಯ. ಯಾಕಪ್ಪ ಅಂತಂದ್ರೆ ಇದನ್ನ ನಾವು ಪರಿಸರ ಪ್ರಿಯ ರೀತಿಯಲ್ಲಿ ಬೆಳೆಯಕ್ಕೆ ಆಗ್ತಾ ಇಲ್ಲ. ಈಗ ರೋಗ ಹೆಚ್ಚಾಗಿದೆ, ಆದ್ರಿಂದ ಪ್ರಾರಂಭಿಕ ಹಂತದಲ್ಲಿ ನಾವು ಬೀಜೋಪಚಾರ ಮತ್ತು ಸಿಂಪಡಣೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ರೋಗ ತೀವ್ರತೆ ಕಡಿಮೆ ಮಾಡಬೇಕು ಅಂತಂದ್ರೆ ಬೆಳೆ ಪರಿವರ್ತನೆ ಮಾಡಲೇಬೇಕು ಸರ್. ಅದು ಬಿಟ್ಟರೆ ಯಾವುದೇ ಪರ್ಯಾಯ ವಿಧಾನ ಇಲ್ಲ. ಈ ರೋಗನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದಾ? ಈಗಿನ ಸಮಯದಲ್ಲಿ ಖಂಡಿತವಾಗೂ ಕಷ್ಟ ಸರ್. ಯಾಕೆಂತಂದ್ರೆ ಮುಸ್ಕಿನ ಜೋಳ ಬೆಳಿಲೇಬೇಕು, ಅದನ್ನ ಕೋಳಿ ಫೀಡ್ಗಾಗ್ಲಿ ಜಾನುವಾರುಗಳಾಗ್ಲಿ ಮತ್ತೆ ಈಗೆಲ್ಲ ಸೈಲೇಜ್ ಮಾಡ್ತಾರೆ ನೋಡಿ, ಅದಕ್ಕೆಲ್ಲ ಬೇಕೇ ಬೇಕು. ಆದ್ರಿಂದ ನಾವು ಈ ಒಂದು ರೋಗ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು. ಮಾಡಿಕೊಂಡು ಏನೊಂದು ವಿಜ್ಞಾನಿಗಳು ಹೇಳ್ತಾರೆ ಆ ಒಂದು ಪದ್ಧತಿಯನ್ನ ಅಂದ್ರೆ ಸಸ್ಯ ಸಂರಕ್ಷಣೆ ಪದ್ಧತಿಯನ್ನ ಅಳವಡಿಸ್ಕೋಬೇಕು, ಮತ್ತೆ ಇದ್ರ ಜೊತೆ ನಾವು ಬಾಳ್ಬೇಕಾಗ್ತದೆ. ನಂತರ ದಿನಗಳಲ್ಲಿ ಕ್ರಮೇಣವಾಗಿ ಅದರ ಒಂದು ತೀವ್ರತೆ ಖಂಡಿತ ಕಡಿಮೆ ಆಗಿತ್ತು. ಅಂತಿಮವಾಗಿ ಈ ಒಂದು ಬಿಳಿ ಸುಳಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈಗ ನಾನು ಮೊದಲೇ ಚರ್ಚೆ ಮಾಡ್ದಂಗೆ ಕೇವಲ ನಾನು ಔಷಧಿ ಹೊಡೆದೆ ಬೀಜೋಪಚಾರ ಮಾಡಿದೆ ಅಂದ್ರೆ ಆಗೋದಿಲ್ಲ. ಬಿತ್ತನೆ ಮಾಡ್ತೀರಾ ಏಕಕಾಲದಲ್ಲಿ ಬಿತ್ತನೆ ಮಾಡಿ, ಸಿಂಪಡಣೆ ಮಾಡ್ತೀರಾ ಏಕಕಾಲದಲ್ಲಿ ಸಿಂಪಡಣೆ ಮಾಡಿ, ಆಮೇಲೆ ಕಟಾವ್ ಮಾಡಿದ ನಂತರ ಏಕಕಾಲದಲ್ಲಿ ಆಳವಾಗಿ ಉಳುಮೆ ಮಾಡಿ ಬಿಟ್ಬಿಡ್ಬೇಕು. ಆಮೇಲೆ ಮುಂದಿನ ಹಂಗಾಮಿಗೆ ನಾನು ಮುಸ್ಕಿನ ಜೋಳ ತಗೊಳ್ಳೋದಿಲ್ಲ, ಕಡ್ಡಾಯವಾಗಿ ನಾನು ಬೆಳೆ ಪರಿವರ್ತನೆ ಮಾಡ್ತೀನಿ ಅನ್ನೋದನ್ನ ತಗೊಂಡ್ರೆ ಖಂಡಿತವಾಗೂ ಈ ಒಂದು ಬೆಳೆನ ಬೆಳಿಬಹುದು ಸರ್. ಈ ಬಿಳಿ ಸುಳಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ನಂಬರ್ನ ದಯವಿಟ್ಟು ಬರ್ಕೊಳ್ಳಿ. 94405746. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಸರ್. 94405746. ಒಳ್ಳೆಯದು. ಡಾಕ್ಟರ್ BS ಬಸವರಾಜು ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಬೆಳೆಯನ್ನು ಬಾಧಿಸ್ತಾ ಇರತಕ್ಕಂತಹ ಬಿಳಿ ಸುಳಿ ರೋಗವನ್ನು ಸಮಗ್ರ ಪದ್ಧತಿಗಳನ್ನು ಅನುಸರಿಸಿ ಹೇಗೆ ನಿರ್ವಹಣೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಕುರಿತಂತೆ ಮಂಡ್ಯದ VC ಫಾರಂನ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ BS ಬಸವರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.